ಇದು ಸ್ಥಿತಿ ಎಲ್ಲ ಕಡೆಗೂ ಕೂಡ ಮಳೆ. ಇನ್ನು ಹಾಸನದಲ್ಲೂ ಕೂಡ ಮಳೆರಾಯ ಅಕ್ಷರಶಃ ಅಬ್ಬರಿಸ್ತಾ ಇದ್ದಾನೆ. ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಹೀಗಾಗಿ ಸುತ್ತಮುತ್ತಲ ಭಾಗಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣಿನ ಗುಡ್ಡ ಕುಸಿದಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ನಿನ್ನೆ ನಡೆದಿರುವಂಥ ಘಟನೆ ಇದು. ಕಣ್ಣೆದುರುಗಡೆ ನಿನ್ನೆ ಹೆದ್ದಾರಿ ಮೇಲೆ ಮಣ್ಣಿನ ಗುಡ್ಡ ಕುಸಿದು ಬಿತ್ತು ನೋಡಿ. ನೋಡಿ, ನಾವು ತೋರಿಸ್ತಾ ಇದೀವಿ, ಜನ ಅಬ್ಬರಿಸ್ತಾ ಇದಾರಲ್ಲಿ. ಬನ್ನಿ ಈ ಕಡೆ ಬನ್ನಿ, ಇಲ್ಲ ಎಡವಟ್ಟಾಗತ್ತೆ ಅಂತ. ಯಾರೋ ಒಬ್ಬ ಅರ್ಥ ಮಾಡ್ಕೊಂಡು ಕಾರನ್ನ ಮುಂದ್ಗಡೆ ತಗೊಂಡ. ಇನ್ನು ಕೆಲವರಿಗೆ ಅದು ಅರ್ಥನೂ ಆಗಲಿಲ್ಲ. ಅಷ್ಟರಲ್ಲೇ ಮಣ್ಣು ಎಲ್ಲಿಂದ ಸರಿದು ಎಲ್ಲಿ ತನಕ ಬಂತು ನೋಡಿ. ಇದು ಈ ಗುಡ್ಡ ಬೆಟ್ಟಗಳನ್ನು ನಾವು ನೋಡಿ ಬಹಳ ಖುಷಿ ಪಡ್ತೀವಿ, ಬಹಳ ಆನಂದ. ಅದರಲ್ಲೂ ಈ ಮಳೆಗಾಲದ ಸಂದರ್ಭದಲ್ಲಿ ಹೋಗ್ಬಿಟ್ರೆ ಓಹೋ, ಅದರ ಆನಂದವೇ ಬೇರೆ. ಒಂದು ಸರಿ ಏನಾದರೂ ಒಂದು ಚೂರು ಜಾರ್ತು ಅಂತ ತಿಳ್ಕೊಳ್ಳಿ, ಮಣ್ಣಿನ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಮುಳುಗಿಸ್ಬಿಡುತ್ತೆ ನೋಡಿ. ಒಂದು ಓಮಿನಿ ಕಾರು ಸಂಪೂರ್ಣವಾಗಿ ಮಣ್ಣಲ್ಲಿ ಹೂತು ಹೋಗಿದೆ. ಆ ಕಾರನ್ನ ತೆಗೆಯುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಮಣ್ಣಿನ ಒಳಗಡೆಗೆ ಹೂತು ಹೋಗಿರುವಂಥ ಓಮಿನಿ ಕಾರು.